ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇನೆ. ನೀವು ನಾವೆಲ್ಲ ಕಂಡಂತೆ, ಈ ದೇಶ ಕಂಡಂತೆ ಜಸ್ಟಿಸ್ ಗೋಪಾಲಗೌಡರ ಸಾಧನೆ, ಅವರ ಸೇವೆ ಈ ರಾಜ್ಯ, ಈ ದೇಶಕ್ಕೆ ಯಾವ್ಯಾವ ರೀತಿ ಆಗಿದೆ ಅಂತ ಎಲ್ಲರಿಗೂ ತಿಳಿದಂಥ ವಿಷಯ. ಈ ಅಭಿನಂದನಾ ಸಮಿತಿ ಜಸ್ಟಿಸ್ ಗೋಪಾಲಗೌಡರ ಬಗ್ಗೆ 3 ಭಾಷೆಗಳಲ್ಲಿ, 3 ಲ್ಯಾಂಗ್ವೇಜ್ ಭಾಷೆಗಳಲ್ಲಿ ಗ್ರಂಥ ತಯಾರಾಗ್ತಾ ಇದೆ. ಈಗಾಗಲೇ ಮುಕ್ಕಾಲು ಭಾಗ ಆಗಿದೆ. ಕನ್ನಡ, ಇಂಗ್ಲೀಷ್, ಹಿಂದಿ. ಕನ್ನಡ ಗ್ರಂಥವನ್ನು ಕರ್ನಾಟಕದಲ್ಲಿ, ಇಂಗ್ಲೀಷ್ ಗ್ರಂಥವನ್ನು ನವದೆಹಲಿಯಲ್ಲಿ, ಹಿಂದಿಯನ್ನು ಒರಿಸ್ಸಾದಲ್ಲಿ ಬಿಡುಗಡೆ ಮಾಡಲು ಕಾರಣ ನಮಗೂ ತಿಳಿದಂತೆ ಒರಿಸ್ಸಾದ ಚೀಫ್ ಜಸ್ಟಿಸ್ ಆಗಿ ಈಗೂ ಜನಮಾನಸದಲ್ಲಿ ಅವರ ಹೆಸರು ಶಾಶ್ವತವಾಗಿದೆ. ಹಾಗಾಗಿ ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಬರೆದಿರುವ 3 ಪುಸ್ತಕಗಳಿಗೆ ಒಂದು ಸೂಕ್ತವಾದ ಟೈಟ್ಲು ಅಂದರೆ ಹೆಸರನ್ನು ನೀಡಲು ನಿಮ್ಮ ಮುಂದೆ ಈಗ ಪತ್ರಿಕಾಗೋಷ್ಠಿ ಕರೆದಿರುತ್ತೇನೆ. ದಯಮಾಡಿ ಎಲ್ಲರಿಗೂ, ಅವರ ಹಿತೈಷಿಗಳಿಗೆ, ಸ್ನೇಹಿತರಿಗೆ, ಮಾಜಿ ನ್ಯಾಯಾಧೀಶರಿಗೆ, ಹಾಲಿ ನ್ಯಾಯಾಧೀಶರಿಗೆ, ಹಾಲಿ ವಕೀಲರಿಗೆ, ಭಾಳ ಹತ್ತಿರವಾಗಿ ಗೊತ್ತಿರೋರಿಗೆ, ಅವರನ್ನು ಹತ್ತಿರವಾಗಿ ಬಲ್ಲಂಥವರು ಆ ಟೈಟ್ಲು ಒಂದು ನೀಡಲು ನಿಮ್ಮಿಂದ ಸಹಕಾರ ಕೇಳ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ತಿಳಿಸಬೇಕಾಗಿ. ಟೈಟ್ಲ್ಗೆ ಯಾರನ್ನ ಸಂಪರ್ಕಿಸಬೇಕು? ನಂಬರು, ದೂರವಾಣಿ ಇದೆಲ್ಲ ಈಗಾಗಲೇ ನನ್ನ ಮನವಿಯಲ್ಲಿ ತಿಳಿಸಿದ್ದೇನೆ. ನಂಬರು 520 ಸದಾಶಿವನಗರ್, 8ನೇ ಮುಖ್ಯ ರಸ್ತೆ, ಬೆಂಗಳೂರು. ನನ್ನ ಮೊಬೈಲ್ ಸಂಖ್ಯೆ 9945431926. ಈ ರೀತಿ ಅಭಿಯಾನ ಮಾಡಿದರೆ ಮೊದಲನೇ ಬಾರಿ ಮಾಡ್ತಾರೆ. ಇದೆ ಮೊದಲನೇ ಸಾರಿ. ಈ ದೇಶದ ಈಗ ನವದೆಹಲಿಯಲ್ಲಿ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಬರ್ಬೋದು, ಪ್ರಧಾನಮಂತ್ರಿ ಬರ್ಬೋದು, ಈ ರಾಜ್ಯದಲ್ಲಿ ಇಲ್ಲಿನ ನ್ಯಾಯಾಧೀಶರು ಬರ್ಬೋದು. ಇದೆಲ್ಲ ನಮ್ಮ ಸಮಿತಿಯ ಮುಂದಿದೆ. ನಿರ್ಬಂಧನೆ ಏನೂ ಇಲ್ಲ ಅಲ್ವಾ ಟೈಟಲ್ ಕೊಡೋದಕ್ಕೆ? ನಿರ್ಬಂಧನೆ ಏನಿಲ್ಲ, ನಿರ್ಬಂಧನೆ ಏನು ಬರೋದಿಲ್ಲ. ಸೂಕ್ತ ಟೈಟಲ್ ಕೊಟ್ಟವ್ರಿಗೆ ಏನು ಸಿಗುತ್ತೆ? ಸೂಕ್ತ ಟೈಟಲ್ ಕೊಟ್ಟವ್ರಿಗೆ ಆ ಕಾರ್ಯಕ್ರಮದಲ್ಲಿ ಒರಿಸ್ಸಾ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ನವದೆಹಲಿ ಆಗ್ಬೋದು, ಅಲ್ಲಿ ಕರೆಸಿ ಅವರಿಗೆ ಒಂದು ಅಭಿನಂದಿಸ್ತೀವಿ. ಸೂಕ್ತ ಬಹುಮಾನವನ್ನು ಅಭಿನಂದನಾ ಸಮಿತಿ ತೀರ್ಮಾನ ಮಾಡಿದೆ. ಓಕೆ ಸರ್.